ಗುರುವಾರದ ದಿನದಂದು ಕೆಲವರು ವಿಷ್ಣುವನ್ನ ಸಾಯಿಬಾಬಾರನ್ನ ಪೂಜಿಸಿದ್ರೆ ಇನ್ನು ಹೆಚ್ಚಿನವರು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಪೂಜಿಸ್ತಾರೆ. ವಾರ ಬಂತಮ್ಮ, ಗುರುವಾರ ಬಂತಮ್ಮ, ಗುರು ರಾಯರ ನೆನೆಯಮ್ಮ ಅನ್ನೋ ಮಾತಿದೆ. ರಾಯರಿಗೆ ಗುರುವಾರ ಯಾಕೆ ಶ್ರೇಷ್ಠ, ರಾಯರನ್ನ ಪೂಜಿಸೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕೇಳೋಣ. ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬರಿಗೆ ಜನಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಕೆಲವೊಮ್ಮೆ ವೆಂಕಟೇಶ್ವರರ ಗೌರವಾರ್ಥ ವೆಂಕಟಾಚಾರ್ಯ ಅಂತಲೂ ಕರೀತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಆರಂಭಿಕ ಶಿಕ್ಷಣ ಮುಗಿತಿದ್ದ ಹಾಗೆ ಅವರನ್ನ ಕುಂಭಕೋಣಂನ ಶ್ರೀಮಠಕ್ಕೆ ಸೇರಿಸಲಾಯಿತು. ನಂತರ ವೆಂಕಟನಾಥರು ಸರಸ್ವತಿ ಬಾಯಿ ಅನ್ನೋರನ್ನ ವಿವಾಹವಾಗ್ತಾರೆ. ಅವರ ಮಗ ಲಕ್ಷ್ಮೀನಾರಾಯಣಾಚಾರ್ಯರು. ನಂತರ ಇವರ ಕುಟುಂಬ ಕುಂಭಕೋಣಂಗೆ ಸ್ಥಳಾಂತರಗೊಂಡಿತು. ಈ ಮಠದಲ್ಲಿ ವೆಂಕಟನಾಥರು ಸುಧೇಂದ್ರ ತೀರ್ಥರ ಅಡಿಯಲ್ಲಿ ಅಧ್ಯಯನ ಮಾಡಿದ್ರು. ಅವರಿಗಿಂತ ಹಳೆಯ ವಿದ್ವಾಂಸರ ಬಳಿ ನಿರಂತರ ಚರ್ಚೆಗಳಲ್ಲೂ ಕೂಡ ಗೆಲುವನ್ನ ಸಾಧಿಸಿದ್ರು. ಅವರನ್ನ ಸಂಸ್ಕೃತ ಮತ್ತು ಪ್ರಾಚೀನ ವೈದ್ಯಕೀಯ ಶಿಕ್ಷಕ ಅಂತಲೂ ಕರೆಯಲಾಗ್ತಿತ್ತು. ನಂತರ 1614ರಲ್ಲಿ ಅವರು ಸನ್ಯಾಸತ್ವವನ್ನ ಸ್ವೀಕರಿಸಿ ರಾಘವೇಂದ್ರ ತೀರ್ಥ ಅನ್ನೋ ಹೆಸರನ್ನ ಸ್ವೀಕರಿಸಿದ್ರು ಮತ್ತು 1621ರಲ್ಲಿ ರಾಘವೇಂದ್ರ ತೀರ್ಥರು ತಮ್ಮ ಗುರು ಸುಧೇಂದ್ರ ತೀರ್ಥರ ನಂತರ ಶ್ರೀಮಠದ ಮುಖ್ಯಸ್ಥರಾಗಿ ನೇಮಕಗೊಳ್ತಾರೆ. 1621ರಿಂದ 1671ರವರೆಗೆ ಸೇವೆ ಸಲ್ಲಿಸಿದ್ರು. ಇಂತಹ ರಾಯರಿಗೆ ತಾವು ಹುಟ್ಟಿದ ದಿನವನ್ನ ಶ್ರೇಷ್ಠವಾದ ದಿನ ಅಂತ ಭಕ್ತರು ಭಾವಿಸ್ತಾರೆ. ರಾಯರ ಮೂಲ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರವನ್ನ ಜಪಿಸೋದ್ರಿಂದ ಅನೇಕ ರೀತಿ ಪ್ರಯೋಜನಗಳನ್ನ ಪಡಿಬಹುದು ಅನ್ನೋ ನಂಬಿಕೆ ಇದೆ. ಈ ಮೂಲ ಮಂತ್ರ ಶ್ರೀ ರಾಘವೇಂದ್ರರ ಆಶೀರ್ವಾದ ಪಡೆಯೋದಿಕ್ಕೆ ಅತ್ಯಂತ ಶಕ್ತಿಯುತವಾದ ಮಂತ್ರ ಅಂತ ಹೇಳಲಾಗತ್ತೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ಶ್ರೀ ರಾಘವೇಂದ್ರ ಮೂಲ ಮಂತ್ರವನ್ನ ಜಪಿಸಬಹುದು. ಶ್ರೀ ರಾಘವೇಂದ್ರ ಮೂಲ ಮಂತ್ರವನ್ನ ಪ್ರಾರಂಭಿಸೋಕೆ ಶುಕ್ಲ ಪಕ್ಷದ ಗುರುವಾರ ಅಥವಾ ಪುಷ್ಯ ನಕ್ಷತ್ರವಿರೋ ಗುರುವಾರ ಶ್ರೇಷ್ಠ ಅನ್ನೋ ನಂಬಿಕೆ ಇದೆ. ಸೂರ್ಯೋದಯಕ್ಕೂ 18 ನಿಮಿಷದಿಂದ 1 ಗಂಟೆ ಮೊದಲು ಸಾಮಾನ್ಯವಾಗಿ ಈ ಜಪ ಅನುಷ್ಠಾನ ಮಾಡಲಾಗುತ್ತೆ. ಮಂತ್ರವನ್ನ ಅವರ ಸಮಯ ಮತ್ತು ಶಕ್ತಿಗೆ ಅನುಸಾರವಾಗಿ 9, 11, 21 ಅಥವಾ 108 ಬಾರಿ ಪಠಿಸಬಹುದು. ಯಾವುದೇ ಲಿಂಗ ವಯಸ್ಸಿನ ಭಾವವಿಲ್ಲದೆ ಯಾರ್ ಬೇಕಾದ್ರೂ ಈ ಮಂತ್ರವನ್ನ ಪಠಿಸಬಹುದು. ಹುಟ್ಟು ಸಾವು ಮತ್ತು ಇತರ ದಿನಗಳಲ್ಲೂ ಈ ಮಂತ್ರವನ್ನ ಪಠಿಸಬಹುದು ಅಂತ ಹೇಳಲಾಗತ್ತೆ. ಪ್ರಸಿದ್ಧಿ ಪಡೆಯೋಕೆ 48 ದಿನಗಳವರೆಗೆ ದಿನಕ್ಕೆ 1008 ಬಾರಿ ಮೂಲ ಮಂತ್ರ ಪಠಿಸಬೇಕು ಅಂತ ಹೇಳಲಾಗತ್ತೆ. ಇನ್ನು ರಾಯರ ಪೂಜೆಯ ವಿಧಾನ ಅತ್ಯಂತ ಸರಳವಾಗಿದೆ. ಶ್ರೀ ರಾಘವೇಂದ್ರರ ಫೋಟೋ ಅಥವಾ ಯಂತ್ರಗಳನ್ನ ಬಳಸೋ ಮೂಲಕ ಅವರನ್ನ ಪೂಜಿಸಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರತಿಮೆಯನ್ನ ಬಳಸಬಹುದು. ಶ್ರೀ ಗುರು ರಾಯರ ಪೂಜೆ ಸರಳವಾದರೂ ಸ್ವಚ್ಛವಾಗಿರ್ಬೇಕು. 6 ಗುರುವಾರದವರೆಗೆ ಪೂಜಿಸಿ ನಂತರ 7ನೇ ಗುರುವಾರ ಪೂಜೆಯನ್ನ ಸಮಾಪ್ತಿ ಮಾಡಬೇಕು. ಗುರುವಾರ ಮುಂಜಾನೆ ಬೇಗನೆ ಎದ್ದು ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಿ ಆ ಸ್ಥಳದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಮರದ ಮಣೆ ಇಟ್ಟು ಮಣೆಯನ್ನ ಸ್ವಚ್ಛಗೊಳಿಸಿ ಅದರ ಮೇಲೆ ರಂಗೋಲಿಯನ್ನ ಹಾಕಿ ನಂತರ ರಾಯರ ಮೂರ್ತಿ ಅಥವಾ ಫೋಟೋವನ್ನ ಇಟ್ಟು ಕುಂಕುಮ ಗಂಧವನ್ನ ಹಚ್ಚಿ ಹಸಿ ಹಾರವನ್ನ ಇನ್ನಿತರ ಹೂಗಳ ಹಾರವನ್ನ ಅರ್ಪಿಸಿ ಸಾಮಾನ್ಯ ದೇವರ ಪೂಜೆ ಮಾಡುವಂತೆಯೇ ಆರತಿ ನೈವೇದ್ಯಗಳೊಂದಿಗೆ ರಾಯರ ಪೂಜೆ ಮಾಡಬಹುದು. ರಾಯರ ಫೋಟೋ ಮುಂದೆ 5 ಮುಖದ ದೀಪಗಳು ಬೆಳಗಿಸೋದು ಅತ್ಯಂತ ಶ್ರೇಷ್ಠ ಅನ್ನೋ ನಂಬಿಕೆ ಇದೆ. ಉತ್ತಮ ಹಣ್ಣುಗಳು, ತೆಂಗಿನಕಾಯಿ, ವಿಳೆದೆಲೆ ಮತ್ತು ಅಡಿಕೆ ಇತ್ಯಾದಿಗಳನ್ನ ಇಡಬಹುದು. ಮುಖ್ಯವಾಗಿ ರಾಯರ ಪೂಜೆಯಲ್ಲಿ ಶುದ್ಧ ಅರಿಶಿಣ ಬಳಸೋ ವಾಡಿಕೆ ಇದೆ. ರಾಯರನ್ನ ಪೂಜಿಸೋ ಮುನ್ನ ಗಣೇಶನನ್ನ ಪೂಜಿಸಿ ಅವನಿಗೂ ಪ್ರತ್ಯೇಕವಾಗಿ ಹೂ ಹಣ್ಣುಗಳನ್ನ ಅರ್ಪಿಸಿ ಸಂಕಲ್ಪ ಮಾಡಿ ನಂತರ ರಾಯರ ಮುಂದೆ ಕೂತು ಮನಸ್ಸಿನ ಪ್ರಾರ್ಥನೆ ಈಡೇರುವಂತೆ ಪ್ರಾರ್ಥಿಸಿ ಧೂಪ ದೀಪವನ್ನ ಬೆಳಗಿ ನೈವೇದ್ಯವನ್ನ ಅರ್ಪಿಸಿ. ಸುಮಾರು 2 ರಿಂದ 3 ತುಳಸಿ ಎಲೆಗಳನ್ನ ತಗೊಂಡು ಅವುಗಳನ್ನ ನಮ್ಮ ಕೈಗಳಲ್ಲಿ ಮುಚ್ಚಿ ರಾಯರಿಗೆ 11 ಪ್ರದಕ್ಷಿಣೆಯನ್ನ ಹಾಕಿ ಪ್ರದಕ್ಷಿಣೆ ಹಾಕುವಾಗ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ
ಅನ್ನೋ ಮಂತ್ರ ಪಠಿಸಬೇಕು. ಪ್ರದಕ್ಷಿಣೆ ಮುಗಿಸಿದ ನಂತರ ಶ್ರೀ ರಾಘವೇಂದ್ರರ ಮೇಲೆ ನಮ್ಮ ಕೈಯಲ್ಲಿರೋ ತುಳಸಿಯನ್ನ ಅರ್ಪಿಸಿ ಪ್ರಾರ್ಥನೆ ಮಾಡಿ. ರಾಘವೇಂದ್ರರ ಪೂಜೆಯನ್ನ ವ್ರತವಾಗಿ ಮಾಡೋದಿದ್ರೆ ಕೇವಲ ಮಧ್ಯಾಹ್ನ ಒಂದು ಬಾರಿ ಆಹಾರವನ್ನ ತಗೊಂಡು ರಾತ್ರಿಯಲ್ಲಿ ಕೇವಲ ಹಣ್ಣುಗಳು ಮತ್ತು ಹಾಲನ್ನ ಸೇವಿಸಬೇಕು. ಮಲಗುವ ಚಾಪೆಯನ್ನ ಅಥವಾ ಮಂಚವನ್ನ ಬಳಸಬಾರ್ದು ಅಂತ ತಿಳಿದ ಆಚಾರ್ಯರು ಹೇಳ್ತಾರೆ. ಮೇಲಿನ ಪೂಜಾ ವಿಧಾನಗಳನ್ನ ಮತ್ತು ಮಂತ್ರವನ್ನ ಪ್ರಾಮಾಣಿಕವಾಗಿ ನಂಬಿಕೆಯಿಂದ ಮತ್ತು ಸಂಪೂರ್ಣವಾಗಿ ಅನುಸರಿಸುವ ಮೂಲಕ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಮಾರ್ಗವನ್ನ ಯಶಸ್ಸನ್ನ ನೋಡಬಹುದು. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.